ಇವತ್ತಿನ ಒಂದು ಆರ್‌ಸಿಬಿ ಮ್ಯಾಚ್ ಗೆಲುವಿಗೋಸ್ಕರ ಇಷ್ಟೊಂದು ಅಂದ್ರೆ 101 ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ನಿಮ್ಮ ಅರಿಕೆ ಏನು? ಈಗ ಸುಮಾರು 18 ವರ್ಷಗಳಿಂದ ಕಪ್ ಗೆದ್ದಿಲ್ಲ RCB. ಆದರೆ ನಾವು ಈ ಸತಿ ಅಂದರೆ ಭಾಳಷ್ಟು ಎಲ್ಲರೂ ಲಕ್ಷಾಂತರ ಜನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಈ ಸತಿ ಕಪ್ ನಮ್ಮದೇ ಅಂತ ಹೇಳಿ. ಈಗ ಪ್ಲೇ ಆಫಿಗೆ ಹೋಗಬೇಕು ಅಂದರೆ RCB ಈ ಭಾಳಷ್ಟು ವಿಜೃಂಭಣೆಯಿಂದ ಗೆಲ್ಲಬೇಕು. ಅಂದರೆ 300ಕ್ಕೂ ಅಧಿಕಾರನ್ನು ಹೊಡಿಬೇಕು, ಅವ್ರಿಗೆ 18 ಓವರಿಂದ ಕೆಳಗಡೆ ಸೋಲಿಸ್ಬೇಕು, ಅಂದರೆ ಆಲ್ಔಟ್ ಮಾಡಿಸ್ಬೇಕು. ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಗೆಲುವು ಕಾಣಬೇಕು. ಅದಕ್ಕೆ ದೇವರ ಆಶೀರ್ವಾದ ಬೇಕಿದೆ. ಇವತ್ತು ನಾವೆಲ್ಲ ನಿಂತಿರೋವಂಥದ್ದು ದೇವ್ರ ಮೇಲೆ ಆಶೀರ್ವಾದ. ಅದರಿಂದ ಇವತ್ತು ದೇವರಲ್ಲಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಈ ಸತಿ RCB ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಗೆಲ್ಲಬೇಕು. ಮತ್ತು CSK ನಮಗೆ ಪರಮ ವೈರಿ ಥರ, ಅಂದರೆ ಪಾಕಿಸ್ತಾನ ಇದ್ದಂಗೆ CSK ವೈರಿ, ಅಂದರೆ ಯಾವಾಗೂ ಕೂಡ ಕಪ್ ಅವರೇ ಗೆದ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಈ ಸತಿ ಅವನ್ನ ಸೋಲಿಸಿ RCB ಗೆಲ್ಲಬೇಕು ಅಂತ ಹೇಳಿ ವಿಶೇಷ ಪೂಜೆ. ಮತ್ತು 18ನೇ ತಾರೀಕು ವಿಶೇಷವಾಗಿ ಯಾವತ್ತೂ ಕೂಡ RCB ಸೋತಿಲ್ಲ, ಅದರಿಂದ ಗೆದ್ದೇ ಗೆಲ್ತಾರೆ. ಅದಕ್ಕೆ ಅವ್ರಿಗೆ ದೈವ ಶಕ್ತಿ ಬೇಕಿದೆ, ಬಲ ಬೇಕಿದೆ. ಅದರಿಂದ ಇವತ್ತು ತೆಂಗಿನಕಾಯಿ ನಿವಾಳಿಸುವ ಮುಖಾಂತರ ಅವ್ರಿಗೆ ವಿಶೇಷವಾಗಿ ಇವತ್ತು ಅವ್ರ ಮೇಲೆ ಏನು ದೃಷ್ಟಿ ಇದೆ, ಇಡೀ ದೇಶದ ದೃಷ್ಟಿ ಇವತ್ತು RCB ಮೇಲಿದೆ. ಎಲ್ಲರ ಕಣ್ಣು RCB ಮೇಲೆ. ಅದರಿಂದ ಯಾರ ಕಣ್ಣು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ವಿಶೇಷವಾಗಿ ಪೂಜೆ ಮಾಡಿ ಇವತ್ತು RCB ಗೆಲ್ಲಿ ಅಂತ ಹೇಳಿ ನಾವು ಇವತ್ತು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. CM ಶಿವಕುಮಾರ್ ನಾಯ್ಕ್, ಸರ್ವ ಸಂಘಟನೆಗಳ ಒಕ್ಕೂಟದ